ಭಾರತಕ್ಕೆ 1947ರಲ್ಲೇ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಭಾರತದ ಆ ಒಂದು ಪ್ರದೇಶ ಇನ್ನೂ ವಿದೇಶಿ ಆಳ್ವಿಕೆ ಸಂಕೋಲೆಯಲ್ಲೇ ಇತ್ತು. ಅದುವೇ ಗೋವಾ. ಭಾರತಕ್ಕೆ ಸ್ವತಂತ್ರವಾಗಿದ್ದರೂ ಗೋವಾ ಮೇಲೆ ಇನ್ನೂ ಪೋರ್ಚುಗೀಸರ ಧ್ವಜ ಹಾರುತ್ತಿತ್ತು. 14 ವರ್ಷಗಳ ಕಾಲ ಭಾರತ ಶಾಂತಿಯುತವಾಗಿ ಮಾತುಕತೆ ನಡೆಸಿ ಮನವಿಗಳನ್ನು ಸಲ್ಲಿಸಿತು, ರಾಜತಾಂತ್ರಿಕ ಪ್ರಯತ್ನಗಳನ್ನು ಮಾಡಿತು. ಆದರೆ ಪೋರ್ಚುಗಲ್ ಒಂದು ಮಾತು ಹೇಳಿತು: ಗೋವಾ ನಮ್ಮದೇ. ಆಗ ಭಾರತ ತೆಗೆದುಕೊಂಡ ನಿರ್ಧಾರವೇ ಆಪರೇಷನ್ ವಿಜಯ್. 1510ರಲ್ಲಿ ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡರು. ಮುಂದಿನ 4.5 ಶತಮಾನಗಳ ಕಾಲ ಗೋವಾ, ದಿಯು, ದಮನ್ ಈ ಪ್ರದೇಶಗಳನ್ನು ಪೋರ್ಚುಗಲ್ ಆಳ್ವಿಕೆಯಲ್ಲೇ ಮುಂದುವರೆದವು. 1947ರಲ್ಲಿ ಭಾರತವು ಸ್ವಾತಂತ್ರ್ಯದ ನಂತರವೂ ಈ ಪ್ರದೇಶಗಳನ್ನು ಬಿಟ್ಟುಕೊಡಲು ಪೋರ್ಚುಗೀಸರು ನಿರಾಕರಿಸಿದರು. ಗೋವಾದ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದರು. ಆದರೆ ಪೋರ್ಚುಗೀಸರು ಆ ಹೋರಾಟಗಳನ್ನು ಬಲಪ್ರಯೋಗದಿಂದ ಹತ್ತಿಕ್ಕುತ್ತಿದ್ದರು. ಭಾರತ ಸರ್ಕಾರವು ಹಲವು ವರ್ಷಗಳ ಕಾಲ ಶಾಂತಿಯುತ ಪ್ರತಿಭಟನೆ ಮಾಡಿದವು. ಆದರೆ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ಕೊನೆಗೆ 1961 ಡಿಸೆಂಬರ್ನಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಸರ್ಕಾರದ ಗೋವಾವನ್ನು ಮುಕ್ತಿಗೊಳಿಸಲು ಸೈನಿಕ ಕಾರ್ಯಾಚರಣೆ ಅಗತ್ಯವೆಂದು ಸೈನಿಕ ಕಾರ್ಯಾಚರಣೆಗೆ ಮುಂದುವರಿತು. ಆ ಕಾರ್ಯಾಚರಣೆಯ ಹೆಸರೇ ಆಪರೇಷನ್ ವಿಜಯ್ ಆಗಿತ್ತು. ಭಾರತದ ಭೂಸೇನೆ, ನೌಕಾಸೇನೆ, ವಾಯುಪಡೆ 3 ದಿಕ್ಕುಗಳಿಂದ ಗೋವಾತ್ತು ಮುನ್ನಡೆದವು. ಭೂಸೇನೆ ಗಡಿ ದಾಟಿತು. ವಾಯುಪಡೆ ಪ್ರಮುಖ ಸೇನಾ ನೆಲೆಗಳನ್ನು ನಿಷ್ಕ್ರಿಯಗೊಳಿಸಿತು. ನೌಕಾಪಡೆಯು ಸಮುದ್ರ ಮಾರ್ಗಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡವು. ಪೋರ್ಚುಗೀಸರ ಪ್ರತಿರೋಧ ಇದ್ದರೂ ಭಾರತೀಯ ಪಡೆಗಳ ವೇಗ, ಸಾಮರ್ಥ್ಯ ಮುಂದೆ ಅದು ಏನು ಹೆಚ್ಚು ಕಾಣಲಿಲ್ಲ. ಕೇವಲ 36 ಗಂಟೆಗಳ ಕಾರ್ಯಾಚರಣೆ, ಆದರೆ ಅದರ ಪರಿಣಾಮ ಐತಿಹಾಸಿಕವಾಗಿತ್ತು. 1961 ಡಿಸೆಂಬರ್ 19ರಂದು ಗೋವಾದ ಪೋರ್ಚುಗೀಸ್ ಗವರ್ನರ್ ಮ್ಯಾನ್ಯುಯಲ್ ಆಂಥೋನಿ ವಾಸಲ್ ಡಿ ಸಲ್ವಾ ಭಾರತೀಯ ಸೇನೆ ಮುಂದೆ ಮಂಡಿ ಊರಿದ. 450 ವರ್ಷಗಳ ಕಾಲ ಪೋರ್ಚುಗಲ್ ಆಳ್ವಿಕೆಯನ್ನು ಅಂತ್ಯವಾಯಿತು. ಗೋವಾ, ದಿಯು, ದಮನ್ ಭಾರತದ ಅವಿಭಾಜ್ಯ ಅಂಗಗಳಾದವು. ಗೋವಾ ಮುಕ್ತಿಯೊಂದಿಗೆ ಭಾರತದ ಭೌಗೋಳಿಕ ಏಕೀಕರಣದ ಒಂದು ಮಹತ್ವ ಅಧ್ಯಾಯ ಪೂರ್ಣಗೊಂಡಿತು. ಇದು ಸ್ವಾತಂತ್ರ್ಯದ ಏಕತೆ ಮತ್ತು ಭಾರತೀಯರ ಸಾರ್ವಭೌಮತ್ವ ವಿಜಯವಾಗಿತ್ತು. 1961 ಡಿಸೆಂಬರ್ 19 ಇದು ಕೇವಲ ಒಂದು ದಿನಾಂಕವಲ್ಲ, 450 ವರ್ಷಗಳ ಕಾಲ ವಿದೇಶಿ ಆಳ್ವಿಕೆ ಅಂತ್ಯ ಹಾಡಿದ ದಿನ ಮತ್ತು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದ ಹೆಸರು ಆಪರೇಷನ್ ವಿಜಯ್. ಜೈ ಹಿಂದ್, ಜೈ ಕರ್ನಾಟಕ.